ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ 6ನೇ ತರಗತಿಯ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ನವೋದಯ ವಿದ್ಯಾಲಯ ಸಮಿತಿಯವರು ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ನೀಡಿರುತ್ತಾರೆ. ಹಾಗಾದರೆ ಇಲ್ಲಿ ಎಕ್ಸಾಮಲ್ಲಿ ಯಾರು ಎಲಿಜಿಬಲ್ ಆಗುತ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ ಓಕೆ, ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡಬಹುದು, ಮೊದಲನೇದಾಗಿ ನವೋದಯ ಶಾಲೆ ಇರುವ ಜಿಲ್ಲೆಯಲ್ಲಿಯೇ ಪ್ರಸ್ತುತ 5ನೇ ತರಗತಿಯನ್ನು ಓದುತ್ತಿರಬೇಕು. ಅಂದರೆ ಇದು 2025-26ನೇ ಸಾಲಿನಲ್ಲಿ 5ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅನ್ವಯವಾಗುತ್ತದೆ. ಇಲ್ಲಿ ತಾವುಗಳು ಯಾವ ಜಿಲ್ಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತೀರಿ ಅದೇ ಜಿಲ್ಲೆಯಲ್ಲಿ 5ನೇ ತರಗತಿಯನ್ನು ಕಲಿತಾ ಇರಬೇಕು. ಇದನ್ನು ತಾವು ಗಮನಿಸಬೇಕು. ಇನ್ನು ಎರಡನೇದಾಗಿ, ನವೋದಯ ಶಾಲೆ ಇರುವ ಜಿಲ್ಲೆಯ ವಿಳಾಸವೇ ವಾಸಸ್ಥಳದ ವಿಳಾಸವಾಗಿರಬೇಕು. ಅಂದರೆ ವಿದ್ಯಾರ್ಥಿ ಅರ್ಜಿ ಸಲ್ಲಿಸುವಂತಹ ಜಿಲ್ಲೆಯ ವಿಳಾಸವೇ ತಮ್ಮ ವಾಸಸ್ಥಳ ಇರಬೇಕು ಅನ್ನೋದನ್ನು ಇಲ್ಲಿ ತಿಳಿಸಲಾಗಿರುತ್ತದೆ. ನವೋದಯ ಶಾಲೆ ಯಾವ ಜಿಲ್ಲೆಯಲ್ಲಿದೆ ಅದೇ ಜಿಲ್ಲೆಯ ವಿಳಾಸದ ದಾಖಲೆಗಳು ತಮ್ಮಲ್ಲಿರಬೇಕು. ಅದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು ಇತ್ಯಾದಿ ಬರುತ್ತವೆ. ಮತ್ತು ಇಲ್ಲಿ ವಾಸಸ್ಥಳಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಹೊಂದಿರಬೇಕು. ಅವುಗಳಲ್ಲಿ ಕಡ್ಡಾಯವಾಗಿ ವಾಸಸ್ಥಳ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರಬೇಕು. ವಾಸಸ್ಥಳ ಪ್ರಮಾಣ ಪತ್ರವನ್ನು ತಹಶೀಲ್ದಾರ್ ಕಚೇರಿಯವರಿಂದ ಪಡೆದುಕೊಳ್ಳುವುದು ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ. ಇನ್ನು ವಾಸಸ್ಥಳ ಸಂಬಂಧಪಟ್ಟಂತಹ ಇನ್ನಿತರ ದಾಖಲೆಗಳು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ಗಳನ್ನು ಹೊಂದಿರಬೇಕು. ನಾನು ಆಗಲೇ ಹೇಳಿದಾಗೆ ತಾವು ಇದೇ ಜಿಲ್ಲೆಯಲ್ಲಿ, ಉದಾಹರಣೆಗೆ ನೀವು ಯಾವ ಜಿಲ್ಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತೀರಿ ಆ ಜಿಲ್ಲೆಯ ಇಲ್ಲಿ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಇತ್ಯಾದಿ ದಾಖಲೆಗಳನ್ನು ತಾವು ಹೊಂದಿರಬೇಕು. ಇದು ಸೆಲೆಕ್ಟ್ ಟೈಮಲ್ಲಿ ತಮಗೆ ಈ ದಾಖಲೆಗಳನ್ನು ಅವರು ಕೇಳ್ತಾರೆ. ಇನ್ನು ಅಭ್ಯರ್ಥಿಯು ಕಡ್ಡಾಯವಾಗಿ ಇಲ್ಲಿ 1ನೇ ಮೇ 2014 ನಂತರ ಮತ್ತು 31/7/2016 ಒಳಗೆ ಜನಿಸಿರಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಡ್ಡಾಯವಾಗಿ ಅಭ್ಯರ್ಥಿಯು ಜನನ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಅಂತ ಅವರು ತಿಳಿಸಿದ್ದಾರೆ. ಇಲ್ಲಿ 2025-26ನೇ ಸಾಲಿನಲ್ಲಿ ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದಿರಬೇಕು ಅಂತ ಹೇಳಿದ್ದಾರೆ ಅವರು. ಯಾವುದಾದ್ರೂ ಒಂದು ಸ್ಕೂಲಲ್ಲಿ ತಾವು 2025-26ನೇ ಸಾಲಿನಲ್ಲಿ 5ನೇ ತರಗತಿ ಓದಿರಬೇಕು. ಅದು ಪ್ರೈವೇಟ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಮತ್ತು ಇಲ್ಲಿ ಅನ್ಎಡೆಡ್ ಸ್ಕೂಲ್ಗಳು ಆಗಿರಬಹುದು. ಇನ್ನು 5ನೇ ತರಗತಿ ಉತ್ತೀರ್ಣರಾದ ಅಂಕಪಟ್ಟಿಯನ್ನು ಹೊಂದಿರಬೇಕು. ಇಲ್ಲಿ ಸೆಲೆಕ್ಷನ್ ಟೈಮಲ್ಲಿ ಮಾರ್ಕ್ಸ್ ಕಾರ್ಡನ್ನು ಕೇಳ್ತಾರೆ. ಕಳೆದ ವರ್ಷ ಎಕ್ಸಾಮ್ ಬರೆದವರಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ. ಇನ್ನು ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ, ಇದನ್ನು ಮಾತ್ರ ಭಾಳ ತಾವು ಗಮನಿಸಬೇಕು. ಇಲ್ಲಿ ಶಾಲಾ ದಾಖಲಾತಿ ಹಾಗೂ SATSನಲ್ಲಿ ಇದ್ದಂತೆ ಮತ್ತು UDISನಲ್ಲಿ ಇದ್ದಂತೆ ಹೆಸರು ಆಧಾರ್ ಕಾರ್ಡ್ನಲ್ಲಿ ಇರಬೇಕು. ಒಂದು ವೇಳೆ ಶಾಲಾ ದಾಖಲಾತಿಯಲ್ಲಿರುವ ಹೆಸರಿಗೂ ಆಧಾರ್ ಕಾರ್ಡ್ನಲ್ಲಿರುವಂಥ ದಾಖಲಾತಿ ಹೆಸರಿಗೂ ಇಲ್ಲಿ ತಪ್ಪಾಗಿದ್ದಲ್ಲಿ ತಕ್ಷಣವೇ ತಾವು ಇಲ್ಲಿ ವಿದ್ಯಾರ್ಥಿ ಆಧಾರ್ ಕಾರ್ಡನ್ನು ತಿದ್ದುಪಡಿಯನ್ನು ಮಾಡಿಸಬೇಕಾಗುತ್ತದೆ. ಇನ್ನು ಕಳೆದ ಶೈಕ್ಷಣಿಕ ಸಾಲಿನ ಉತ್ತೀರ್ಣರಾಗಿದ್ದು UDISನಲ್ಲಿ ಪ್ರಮೋಟ್ ಕೂಡ ಮಾಡಿರಬೇಕಂತ ತಿಳಿಸಿರ್ತಾರೆ ಅವರು. ಅಂದರೆ ಇಲ್ಲಿ ತಾವು 2025ನೇ ಸಾಲಲ್ಲಿ ಈಗ ಎಕ್ಸಾಮ್ ಬರೆದಿದ್ದೀರಿ ಅಂದ್ಕೊಡ್ರಿ, 24-25ರಲ್ಲಿ ಎಕ್ಸಾಮ್ ಬರೆದು ಈಗ ಈ ವರ್ಷ 5ನೇ ಕ್ಲಾಸ್ ಇದ್ದಾರೆ ಅಂದರೆ ಅವರು ಪ್ರಮೋಟ್ ಆಗಿರಬೇಕು. ಅದು UDISಲ್ಲಿ ಇನ್ನೂವರೆಗೂ ಪ್ರಮೋಟ್ ಆಗಿರಲಿಲ್ಲ ಅಂದರೆ ತಾವು ಪ್ರಮೋಟ್ ಮಾಡಿಸ್ಬೇಕು. ಮತ್ತು 5ನೇ ತರಗತಿಯಲ್ಲಿ ಇರಬೇಕು. ಈ ವರ್ಷ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ UDISನಲ್ಲಿ ತಮ್ಮ ಮಗುವಿನ ಹೆಸರು ಅದು 5ನೇ ತರಗತಿಯಲ್ಲಿ ಇರಬೇಕು, 4ನೇ ತರಗತಿ ಇರಬಾರ್ದು. ಹಾಗಾಗಿ UDISನಲ್ಲಿ ಪ್ರಮೋಟ್ ಆಗಿದೋ ಇಲ್ವಾ ಅಂತ ತಾವು ತಮ್ಮ ಮಗು ಕಲಿಯುತ್ತಿರುವಂಥ ಶಾಲೆಯಲ್ಲಿ ಕೇಳಬೇಕು. ಇನ್ನು ಮೀಸಲಾತಿಯನ್ನು ಪಡೆಯಲು ಇಚ್ಛಿಸುವಂತಹ ಅಭ್ಯರ್ಥಿಗಳು ಕಡ್ಡಾಯವಾಗಿ ಎಲ್ಲ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಂಡಿರಬೇಕು. ಉದಾಹರಣೆಗೆ ಇಲ್ಲಿ OBC ವಿದ್ಯಾರ್ಥಿಗಳು OBC ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರಬೇಕು. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರಬೇಕು. ಇನ್ನು ದಿವ್ಯಾಂಗ ಅಭ್ಯರ್ಥಿಗಳು ತಮಗೆ ಸಂಬಂಧಿಸಿದಂಥ ಪ್ರಮಾಣ ಪತ್ರವನ್ನು ಇಲ್ಲಿ ಪಡೆದುಕೊಂಡಿರಬೇಕು. ಇನ್ನು ಗ್ರಾಮೀಣ ಅಭ್ಯರ್ಥಿಗಳು ಕಡ್ಡಾಯವಾಗಿ ವರ್ಷಪೂರ್ತಿ ಗ್ರಾಮೀಣ ಶಾಲೆಯಲ್ಲಿಯೇ ಓದಿರಬೇಕು. ಇದಕ್ಕೆ ಸಂಬಂಧಪಟ್ಟ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ಪಡ್ಕೊಂಡಿರಬೇಕು. ಕೇವಲ ಒಂದು ದಿನ ತಾವು ಯಾವುದಾದ್ರೂ ನಗರ ಶಾಲೆಯಲ್ಲಿ, ಅರ್ಬನ್ ಶಾಲೆಯಲ್ಲಿ ಓದಿದ್ದಲ್ಲಿ ತಮ್ಮ ಮೀಸಲಾತಿಯಲ್ಲಿ ಅದು ರಿಜೆಕ್ಟ್ ಆಗುತ್ತದೆ. ಅಂದರೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಅಲ್ಲಿ ಸಿಗುವುದಿಲ್ಲ. ಮತ್ತು ಅದು ರಿಜೆಕ್ಟ್ ಆಯಿತು ಅಂದರೆ ತಾವು ಡೈರೆಕ್ಟಾಗಿ GMLನ ತಾವು ಕಾಂಪಿಟೇಷನ್ ಮಾಡಬೇಕಾಗುತ್ತದೆ. ಇನ್ನು ನವೋದಯ ರಿಸಲ್ಟ್ ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ನೋಡೋದಾದರೆ ಇಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿಯ ಇಲ್ಲಿ ನವೋದಯ ಪ್ರವೇಶ ಪರೀಕ್ಷೆ ಫಲಿತಾಂಶ ಬಿಡುಗಡೆ ಆಗುವುದು ಯಾವಾಗ ಅಂತ ನೋಡೋದಾದರೆ ಅವರು ಇಲ್ಲಿ ನವೋದಯ ವಿದ್ಯಾಲಯ ಸಮಿತಿಯವರು ಮಾರ್ಚ್ 2026ರ 4ನೇ ವಾರ ಅಂತ ತಿಳಿಸಿರುತ್ತಾರೆ. ಕಳೆದ ವರ್ಷ ಇದೇ ರೀತಿ 4ನೇ ವಾರ ಅಂತ ತಿಳಿಸಿದ್ರು. ಆದರೆ ಮಾರ್ಚ್ 25ರಂದು ಆಯ್ಕೆ ಪಟ್ಟಿ ಪ್ರಕಟಗೊಂಡಿತ್ತು. ಆದರೆ ಈ ಬಾರಿ ಮಾರ್ಚ್ 25ರಿಂದ 27ನೇ ದಿನಾಂಕದ ಒಳಗೆ ಇಲ್ಲಿ ಫಲಿತಾಂಶ ಪ್ರಕಟಗೊಳ್ಳುವಂತಹ ಸಾಧ್ಯತೆ ಸಾಕಷ್ಟಿದೆ. ಮತ್ತು ಇದ್ರ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಮತ್ತು ಇಲ್ಲಿ ಲೈವ್ ಅಪ್ಡೇಟ್ಸ್ಗಳನ್ನು ಕೂಡ ನೀಡ್ತಾ ಇರ್ತೀನಿ. ಒಟ್ಟಾರೆಯಾಗಿ ಇಲ್ಲಿ ಎಲಿಜಿಬಲ್ ಯಾರಾಗ್ತಾರೆ ಅನ್ನೋಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಾಕಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸುತ್ತಾ, ಮತ್ತು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ತಾವೆಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಧನ್ಯವಾದಗಳು.